SSC JD ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್. ಒಂದನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆ ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನು ಲೆಕ್ಕಾಚಾರ ಮಾಡುತ್ತದೆ? ಒಂದನೇ ಆಪ್ಷನ್ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ, ಎರಡನೇ ಆಪ್ಷನ್ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಕಚೇರಿ, ಮೂರನೇ ಆಪ್ಷನ್ ಭಾರತೀಯ ಸಂಖ್ಯಾಶಾಸ್ತ್ರೀಯ ಪ್ರತಿಷ್ಠಾನ, ನಾಲ್ಕನೇ ಆಪ್ಷನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸರಿ ಉತ್ತರ 1, ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ. ಎರಡನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸಲಾಗಿದೆ? ಒಂದನೇ ಆಪ್ಷನ್ 9, ಎರಡನೇ ಆಪ್ಷನ್ 10, ಮೂರನೇ ಆಪ್ಷನ್ 11, ನಾಲ್ಕನೇ ಆಪ್ಷನ್ 8. ಸರಿ ಉತ್ತರ 3, 11. ಮೂರನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಕೆಳಗಿನ ಯಾವ ಭಾಗಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಸಾಕಾರಗೊಳಿಸಲಾಗಿದೆ? ಒಂದನೇ ಆಪ್ಷನ್ 4, ಎರಡನೇ ಆಪ್ಷನ್ 1, ಮೂರನೇ ಆಪ್ಷನ್ 3, ನಾಲ್ಕನೇ ಆಪ್ಷನ್ 2. ಸರಿ ಉತ್ತರ 3, 3. ನಾಲ್ಕನೆಯ ಪ್ರಶ್ನೆ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಉಚ್ಚ ನ್ಯಾಯಾಲಯ, ಎರಡನೇ ಆಪ್ಷನ್ ಲೋಕಸಭೆ, ಮೂರನೇ ಆಪ್ಷನ್ ಸರ್ವೋಚ್ಚ ನ್ಯಾಯಾಲಯ, ನಾಲ್ಕನೇ ಆಪ್ಷನ್ ರಾಜ್ಯಸಭೆ. ಸರಿ ಉತ್ತರ 4, ರಾಜ್ಯಸಭೆ. ಐದನೆಯ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಯಾವಾಗ ಉದ್ಘಾಟನೆಯಾಯಿತು? ಒಂದನೇ ಆಪ್ಷನ್ 26 ಜನವರಿ 1952, ಎರಡನೇ ಆಪ್ಷನ್ 28 ಜನವರಿ 1952, ಮೂರನೇ ಆಪ್ಷನ್ 26 ಜನವರಿ 1948, ನಾಲ್ಕನೇ ಆಪ್ಷನ್ 28 ಜನವರಿ 1950. ಸರಿ ಉತ್ತರ 4, 28 ಜನವರಿ 1950. ಆರನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಈ ಕೆಳಗಿನ ಯಾವ ದೇಶಗಳಿಂದ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಎರವಲು ಪಡೆಯಲಾಗಿದೆ? ಒಂದನೇ ಆಪ್ಷನ್ ಫ್ರಾನ್ಸ್, ಎರಡನೇ ಆಪ್ಷನ್ USSR, ಮೂರನೇ ಆಪ್ಷನ್ ಯುನೈಟೆಡ್ ಕಿಂಗ್ಡಮ್, ನಾಲ್ಕನೇ ಆಪ್ಷನ್ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಸರಿ ಉತ್ತರ 4, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಏಳನೆಯ ಪ್ರಶ್ನೆ, ಕೆಳಗಿನ ಯಾವ ವರ್ಷದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಅಂಗೀಕರಿಸಲಾಯಿತು? ಒಂದನೇ ಆಪ್ಷನ್ 2013, ಎರಡನೇ ಆಪ್ಷನ್ 2014, ಮೂರನೇ ಆಪ್ಷನ್ 2015, ನಾಲ್ಕನೇ ಆಪ್ಷನ್ 2012. ಸರಿ ಉತ್ತರ 1, 2013. ಎಂಟನೆಯ ಪ್ರಶ್ನೆ, ಉರ್ಸಾ ಮೇಜರ್ ನಕ್ಷತ್ರ ಪುಂಜವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಚೈಲ್ಡ್ ಮೇಡನ್, ಎರಡನೇ ಆಪ್ಷನ್ ಬೇಟೆಗಾರ, ಮೂರನೇ ಆಪ್ಷನ್ ರಾಣಿ, ನಾಲ್ಕನೇ ಆಪ್ಷನ್ ಗ್ರೇಟ್ ಬೇರ್. ಸರಿ ಉತ್ತರ 4, ಗ್ರೇಟ್ ಬೇರ್. ಒಂಬತ್ತನೇ ಪ್ರಶ್ನೆ, ಈ ಕೆಳಗಿನ ಯಾವ ದಿನಾಂಕದಂದು ಬೇಸಿಗೆ ಅಯಾನು ಸಂಕ್ರಾಂತಿಯು ಬರುತ್ತದೆ? ಒಂದನೇ ಆಪ್ಷನ್ 22 ಡಿಸೆಂಬರ್, ಎರಡನೇ ಆಪ್ಷನ್ 23 ಸೆಪ್ಟೆಂಬರ್, ಮೂರನೇ ಆಪ್ಷನ್ 21 ಮಾರ್ಚ್, ನಾಲ್ಕನೇ ಆಪ್ಷನ್ 21 ಜೂನ್. ಸರಿ ಉತ್ತರ 4, 21 ಜೂನ್. ಹತ್ತನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸೌರವ್ಯೂಹದ ಹೊರಗಿನ ಗ್ರಹ? ಒಂದನೇ ಆಪ್ಷನ್ ಶುಕ್ರ, ಎರಡನೇ ಆಪ್ಷನ್ ಭೂಮಿ, ಮೂರನೇ ಆಪ್ಷನ್ ಮರ್ಕ್ಯೂರಿ, ನಾಲ್ಕನೇ ಆಪ್ಷನ್ ಶನಿಗ್ರಹ. ಸರಿ ಉತ್ತರ 4, ಶನಿಗ್ರಹ. 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಳಗ್ರಹವಲ್ಲ? ಒಂದನೇ ಆಪ್ಷನ್ ಬುಧ, ಎರಡನೇ ಆಪ್ಷನ್ ಶುಕ್ರ, ಮೂರನೇ ಆಪ್ಷನ್ ಭೂಮಿ, ನಾಲ್ಕನೇ ಆಪ್ಷನ್ ಗುರು. ಸರಿ ಉತ್ತರ 4, ಗುರುಗ್ರಹ. 12ನೇ ಪ್ರಶ್ನೆ, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು ಡ್ಯಾಶ್ ನಿಮಿಷಗಳನ್ನು ತೆಗೆದುಕೊಳ್ಳಲಾಗುತ್ತದೆ? ಒಂದನೇ ಆಪ್ಷನ್ 10 ನಿಮಿಷಗಳು, ಎರಡನೇ ಆಪ್ಷನ್ 7 ನಿಮಿಷಗಳು, ಮೂರನೇ ಆಪ್ಷನ್ 9 ನಿಮಿಷಗಳು, ನಾಲ್ಕನೇ ಆಪ್ಷನ್ 8 ನಿಮಿಷಗಳು. ಸರಿ ಉತ್ತರ 4, 8 ನಿಮಿಷಗಳು. 13ನೇ ಪ್ರಶ್ನೆ, ಸೂರ್ಯನು ಭೂಮಿಯಿಂದ ಸುಮಾರು ಡ್ಯಾಶ್ ಕಿಲೋಮೀಟರ್ ದೂರದಲ್ಲಿದ್ದಾನೆ? ಒಂದನೇ ಆಪ್ಷನ್ 20 ದಶಲಕ್ಷ, ಎರಡನೇ ಆಪ್ಷನ್ 150 ದಶಲಕ್ಷ, ಮೂರನೇ ಆಪ್ಷನ್ 50 ದಶಲಕ್ಷ, ನಾಲ್ಕನೇ ಆಪ್ಷನ್ 100 ದಶಲಕ್ಷ. ಸರಿ ಉತ್ತರ 150 ದಶಲಕ್ಷ. 14ನೇ ಪ್ರಶ್ನೆ, ಕೆಳಗಿನ ಯಾವ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ನೆಪ್ಚೂನ್, ಎರಡನೇ ಆಪ್ಷನ್ ಶುಕ್ರ, ಮೂರನೇ ಆಪ್ಷನ್ ಶನಿಗ್ರಹ, ನಾಲ್ಕನೇ ಆಪ್ಷನ್ ಗುರು. ಸರಿ ಉತ್ತರ 2, ಶುಕ್ರ ಗ್ರಹ. 15ನೇ ಪ್ರಶ್ನೆ, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಗುರುತಿಸಿ? ಒಂದನೇ ಆಪ್ಷನ್ ಕ್ಯಾಲಿಸ್ಟೋ, ಎರಡನೇ ಆಪ್ಷನ್ ಲೋ, ಮೂರನೇ ಆಪ್ಷನ್ ಟೈಟಾನ್, ನಾಲ್ಕನೇ ಆಪ್ಷನ್ ಚಂದ್ರ. ಸರಿ ಉತ್ತರ 4, ಚಂದ್ರ. 16ನೇ ಪ್ರಶ್ನೆ, ತಮಿಳುನಾಡಿನಲ್ಲಿ ಚಳಿಗಾಲದ ಮಳೆಗೆ ಡ್ಯಾಶ್ ಕಾರಣ? ಒಂದನೇ ಆಪ್ಷನ್ ಸ್ಥಳೀಯ ಗಾಳಿ,
ಎರಡನೇ ಆಪ್ಷನ್ ಈಶಾನ್ಯ ವ್ಯಾಪಾರ ಮಾರುತಗಳು, ಮೂರನೇ ಆಪ್ಷನ್ ನೈಋತ್ಯ ವ್ಯಾಪಾರ ಮಾರುತಗಳು, ನಾಲ್ಕನೇ ಆಪ್ಷನ್ ಸಮೋಷ್ಣ ಚಂಡಮಾರುತ. ಸರಿ ಉತ್ತರ 2 ಈಶಾನ್ಯ ವ್ಯಾಪಾರ ಮಾರುತಗಳು. 17ನೇ ಪ್ರಶ್ನೆ, ಭೂಮಿಯ ವಾತಾವರಣದ ಮೊದಲ ಪದರವು ಡ್ಯಾಶ್ ಆಗಿದೆ. ಒಂದನೇ ಆಪ್ಷನ್ ಪರಿವರ್ತನಾ ಮಂಡಲ, ಎರಡನೇ ಆಪ್ಷನ್ ಸಮೋಷ್ಣ ಮಂಡಲ, ಮೂರನೇ ಆಪ್ಷನ್ ಉಷ್ಣತಾ ಮಂಡಲ, ನಾಲ್ಕನೇ ಆಪ್ಷನ್ ಮಧ್ಯಮಂಡಲ. ಸರಿ ಉತ್ತರ 1 ಪರಿವರ್ತನಾ ಮಂಡಲ. 18ನೇ ಪ್ರಶ್ನೆ, ಭಾರತದಲ್ಲಿ ಉಷ್ಣವಲಯದ ಚಂಡಮಾರುತಗಳು ಹುಟ್ಟುವ ಸ್ಥಳವನ್ನು ಗುರುತಿಸಿ. ಒಂದನೇ ಆಪ್ಷನ್ ಅರೇಬಿಯನ್ ಸಮುದ್ರ ಪೆಸಿಫಿಕ್ ಸಾಗರ, ಎರಡನೇ ಆಪ್ಷನ್ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರ, ಮೂರನೇ ಆಪ್ಷನ್ ಪೆಸಿಫಿಕ್ ಸಾಗರ, ನಾಲ್ಕನೇ ಆಪ್ಷನ್ ಆರ್ಕಿಟಿಕ್ ಸಾಗರ. ಸರಿ ಉತ್ತರ 2 ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರ. 19ನೇ ಪ್ರಶ್ನೆ, ಯಾವ ಧಾತುವು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ. ಒಂದನೇ ಆಪ್ಷನ್ ಕ್ಲೋರಿನ್, ಎರಡನೇ ಆಪ್ಷನ್ ಲೋಡಿನ್, ಮೂರನೇ ಆಪ್ಷನ್ ಹೀಲಿಯಂ, ನಾಲ್ಕನೇ ಆಪ್ಷನ್ ಹೈಡ್ರೋಜನ್. ಸರಿ ಉತ್ತರ 3 ಹೀಲಿಯಂ. 20ನೇ ಪ್ರಶ್ನೆ, ಭಾರತದ ಮೊದಲ ಪರಮಾಣು ವಿದ್ಯುತ್ ಕೇಂದ್ರ ತಾರಾಪುರವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಒಂದನೇ ಆಪ್ಷನ್ 1960, ಎರಡನೇ ಆಪ್ಷನ್ 1962, ಮೂರನೇ ಆಪ್ಷನ್ 1969, ನಾಲ್ಕನೇ ಆಪ್ಷನ್ 1970. ಸರಿ ಉತ್ತರ 3 1969.